ದಯವಿಟ್ಟು ಎಲ್ರಿಗೂ ಒಬ್ಬ ಶಾಸಕನ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಸರ್ಕಾರಗಳು ರೈತರಿಗಾಗಿರ್ತಕ್ಕಂಥ ಅನಾನುಕೂಲಗಳನ್ನ ಗಮನಿಸಿ ಇವತ್ತು ಏನೇ ಸಮೀಕ್ಷೆ ಬರಬೇಕಾದ್ರೂ ಕೂಡ ಬೆಳೆ ಸಮೀಕ್ಷೆಯನ್ನ ಕೃಷಿ ಇಲಾಖೆಗೆ ಬಂದು ಅವರ ಒಂದು ನೋವನ್ನ ಹೇಳ್ಕೊಬೇಕಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರ ಒಂದು ವಿನೂತವಾಗಿರ್ತಕ್ಕಂಥ ಒಂದು ಗೂಗಲ್ ಅಪ್ಲೋಡ್ ಮುಖಾಂತರವಾಗಿ ಇವತ್ತು ರೈತರಿಗಾಗಿರ್ತಕ್ಕಂಥ ಅನ್ಯಾಯ ಬೆಳೆ ವಿಮೆ ಸಮೀಕ್ಷೆಯನ್ನ ಅವರೇ ಅಪ್ಲೋಡ್ ಮಾಡ್ಕೊಬೋದು. ಇನ್ನು ಮುಂದೆ ಸರ್ವೆ ನಂಬರ್ ಸಮೇತವಾಗಿ ರೈತರು ಅವ್ರ ಜಮೀನು ಇನ್ಕೊಂಡು ಅವ್ರ ಫೋನಲ್ಲಿ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದನ್ನ ಫೋನಲ್ಲಿ ಒಂದು ಗೂಗಲ್ ಆ್ಯಪ್ನ ಅಪ್ಲೋಡ್ ಮಾಡಿಕೊಂಡು ಅವ್ರ ಜಮೀನು ಒಂದು ಸಮೀಕ್ಷೆಯನ್ನ ಬೆಳೆ ಇದು ಏನಾಗಿದೆ, ಬೆಳೆ ಅನ್ಯಾಯ ಆಗಿದೆಯಾ, ಏನಾಗಿದೆ ಅನ್ನೋದನ್ನ ಅವರೇ ಒಂದು ಬರಪರಿತವಾಗಿ ಇದನ್ನ ಮಾಡ್ಕೊಬೋದು. ಎರಡನೇ ವಿಚಾರ, ಇನ್ಶೂರೆನ್ಸ್ ಕೂಡ ಪ್ರತಿ ಬೆಳೆಗೆ ಕೂಡ ರೈತರಿಗೆ ಒಂದು ಮನವಿ ಮಾಡ್ಕೊತೀನಿ. ನಾವು ಆಗ್ತಕ್ಕಂಥ ಬೆಳೆಗೆ ಇವತ್ತು ಟೊಮೊಟೊದಲ್ಲಿ ಬೆಳೆ ಇಲ್ಲ, ಮ್ಯಾಂಗೋದಲ್ಲಿ ಬೆಳೆ ಇಲ್ಲ, ಯಾವ ತರಕಾರಿದಲ್ಲಿ ಕೂಡ ನಾವು ಹಾಕ್ತಕ್ಕಂಥ ಬೆಳೆ ಸಿಗ್ತಾ ಇಲ್ಲ. ಆ ಸಂದರ್ಭಕ್ಕೆ ಬಂದಾಗ ದಯವಿಟ್ಟು ಎಲ್ರಿಗೂ ಒಬ್ಬ ಶಾಸಕನ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ನೀವು ಹಾಕೋಕ್ಕಿಂತ ಮುಂಚೆ ಯಾವ ಬೆಳೆ ಹಾಕ್ತೀರಾ ಆ ಬೆಳೆಗೆ ವಿಮೆ ಮುಖಾಂತರ ಇನ್ಶೂರೆನ್ಸ್ ಮಾಡೋ ಮುಖಾಂತರವಾಗಿ ಬೆಳೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಒಂದು ವೇಳೆ ಬೆಲೆ ಬೇಲೂರಾದಾಗ ಆ ರೈತ ನಮ್ಗೆ ಸಿಗದೇ ಇದ್ದಾಗ ಖಂಡಿತವಾಗ್ಲೂ ಇನ್ಶೂರೆನ್ಸ್ ನಮ್ಗೆ ಕ್ಲೈಮ್ ಆಗುತ್ತೆ. ಅದರಿಂದ ವಿನೂತನವಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಬೆಳೆ ಸಮೀಕ್ಷೆ ಕೂಡ ಈ ನಮ್ಮ ವೆಹಿಕಲ್ಲು ನಮ್ಮ ತಾಲೂಕು ಬಂದಿದೆ. ಇಡೀ ನಮ್ಮ ಎಲ್ಲಾ ಹೋಬಳಿ ಎಲ್ಲಾ ಹಳ್ಳಿಗೆ ಬಂದು ಕೂಡ ಕರಪತ್ರ ಕೊಡೋ ಮುಖಾಂತರವಾಗಿ ಪ್ರಚಾರ ಕೈಗೊಳ್ಬೇಕನ್ನೋ ಕಾರಣಕ್ಕೋಸ್ಕರ ನಾನು ಹೇಳಿದ್ದೆ. ಈ ಹಳ್ಳಿಗೂ ಈ ಗಾಡಿ ಹೋಗ್ಬಿಟ್ಟು ರೈತರಿಗೆ ಪ್ರಚಾರ ಆಗ್ಬೇಕು. ಇದು ಅವೇರ್ನೆಸ್ ಯಾವಾಗ ಆಗುತ್ತೋ ರೈತರಿಗೆ ಆ ಒಂದು ಜ್ಞಾನ ಮಾಹಿತಿಯನ್ನು ಯಾವತ್ತು ನಾವು ಕೊಡ್ತೀವೋ ಖಂಡಿತವಾಗ್ಲೂ ಇದು ಫಲಾನುಭವಿ ಆಗುತ್ತೆ ಅನ್ನೋ ನನ್ನ ಒಂದು ಸಮೀಕ್ಷೆ, ನನ್ನ ಒಂದು ಹೇಳಿಕೆ. ಸೊ ಅದರಿಂದ ಎಲ್ಲಾ ರೈತರು ಕೂಡ ಇದ್ರ ಬಗ್ಗೆ ಫಲಾನುಭವಿಗಳಾಗಬೇಕಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ.